ಏನಾದರೂ ಯಾರಾದರೂ ಪೋಸ್ಟಿಂಗ್ ಮಾಡ್ಕೊಳ್ಳೋಕೆ ಬಂದರೆ ಕೋಟ್ಯಾನುಗಟ್ಟಲೆ ದುಡ್ಡು ಕೊಡಬೇಕು. ನಿಮಗೆಲ್ಲ ಗೊತ್ತಿರೋವಂಥದ್ದೇನೆ. ಕೋಟಿ ಕೊಡೋದು 2 ಕೋಟಿ ಕೊಡೋದು ಪೋಸ್ಟಿಂಗ್ ಆಗಲ್ಲ. ಆ ಪೋಸ್ಟಿಂಗ್ ತೊಗೊಂಡ್ಬಂದು ಏನು ಮಾಡ್ತಾರೆ ಅವರು? ನಮಸ್ಕಾರ ಹೊಡಿಬೇಕು. ಈಗ ಲಕ್ಷ್ಮೀಪುರ ಮುತ್ತೂರು ರಸ್ತೆಯಲ್ಲಿ ಇದೇ ನೆಲಮಂಗಲ ಶ್ರೀನಿವಾಸ್ ಅವರು ಇದೇ ಕಾಮಗಾರಿ ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ರು. A1 ಕಾಂಟ್ರಾಕ್ಟ್ ಇರಬೇಕು. ಅವರು ಕೆಲಸ ಮಾಡಿದ್ರೆ ಬಿಲ್ ತಗೊಂಡಿರುವಂಥ ಸಾಕ್ಷಿ ಇದೆ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸ್ವಾಮಿ ಇದು ಶಿವಣ್ಣವರೇ. 13 ವರ್ಷದಿಂದ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗೆ 13 ವರ್ಷದಿಂದ ಒಂದೇ ಒಂದು ಸಮುದಾಯ ಭವನ ಕಟ್ಟೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ, ಆಗಿಲ್ಲ. ಈಗ ಎಲ್ಲಿದ್ದೀರಿ ನೀವು? ರಾಜಭವನದಲ್ಲಿ ಇದ್ದೀರಾ ಸಚಿವರಾಗಬೇಕಂತ. ಮುಂದಿನ ಬಾರಿ 2028ಕ್ಕೂ ಇದೆ ನಿಮ್ಮ ಕತೆ. ಏನು ನಾನು ಸಚಿವನಾಗ್ಬಿಡ್ತೀನಿ, ದಲಿತರೆಲ್ಲ ಓಟ್ ಹಾಕ್ಬಿಡಿ, ಎಲ್ಲ ಸಮುದಾಯದವ್ರು ಓಟ್ ಹಾಕಿ ಗೆಲ್ಲಿಸ್ಬಿಡಿ, ನಾನು ಆನೇಕಲ್ ರಾಮರಾಜ್ಯ ಮಾಡಿಬಿಡ್ತೀನಿ ಅಂತ ಹೊರಟಿದ್ದೀರಾ. ಪ್ರಮಾಣಗಳು ಇದು ನಿಮ್ಮ ಕನಸು. ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಆನೇಕಲ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿದ್ದು ಸತ್ಯ. ಅವರ ಸಹೋದರರು ಸಂಬಂಧಿಕರನ್ನು ಕೂರಿಸ್ಕೊಂಡು ಕಾಂಪೌಂಡ್ ಹಾಕೋನು, ರೌಡಿ ಶೀಟ್ರು, ಅದು ಇದು ಇನ್ನೊಂದು ಮತ್ತೊಂದು ಈ ಕ್ಷೇತ್ರ ಜನಕ್ಕೆ ಮುಂಕುಬುದ್ಧಿಯನ್ನು ಹೆಚ್ಚಿ ಗೆದ್ದಂಥದ್ರಲ್ಲಿ ಮೊದಲನೇವರು ಶಿವಣ್ಣನೇ. ಹಾಗಾಗಿ ಶಿವಣ್ಣವ್ರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ಯಾರು ರೌಡಿ ಶೀಟ್ರು, ಯಾರು ಕಾಂಪೌಂಡ್ ಹಾಕವ್ರೆ, ಯಾರ ಜೊತೆಲವ್ರೆ. ನೀವು ಬ್ಯಾನರ್ ಫ್ಲೆಕ್ಸ್ಗಳಲ್ಲಿ ನೋಡ್ಕೊಂಬನ್ನಿ. ಬ್ಯಾನರ್ ಫ್ಲೆಕ್ಸ್ಗಳಲ್ಲಿ ಮಾಧ್ಯಮದವ್ರು ನೋಡ್ಕೊಂಬನ್ನಿ. ನಾವು ರೌಡಿಸಮ್ ಮಾಡುವಂಥ ಅವಶ್ಯಕತೆನೂ ಇಲ್ಲ, ಕಾಂಪೌಂಡ್ ಹಾಕೋಂಥ ಅವಶ್ಯಕತೆನೂ ಇಲ್ಲ. ನಾವು ಜನಗಳ ಮಧ್ಯೆನೇ ಇರುವಂಥದ್ದು. ಯಾರ್ಯಾರು ಮಾಡೋರು ಅಂತ ಅವರು ಒಂದ್ಸರಿ ಯೋಚನೆ ಮಾಡಲಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹೊಂದಿಸ್ತಾ ಏನು ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರ ಹೃದಯ ಭಾಗವಾದ ಆನೇಕಲ್ನಲ್ಲಿ ಏನು ನಿನ್ನೆ ತಾನೇ ಪಾಪ ಒಂದು ಅಪಘಾತ ಆಗಿದೆ. ಅಪಘಾತದಲ್ಲಿ ಒಬ್ಬ ಮರಣ ಹೊಂದಿದ್ದಾರೆ, ಮತ್ತೊಬ್ಬರು ಹಾಸ್ಪಿಟ್ಲಲ್ಲಿ ನರಳಾಡ್ತಾ ಪಾಪ ಇದ್ದಾರೆ. ಇದು ಒಂದು ದಿನದ ಸಮಸ್ಯೆ ಅಲ್ಲ, ಪ್ರತಿದಿನ ಇದ್ದಿದ್ದೆ. ಕಾರಣ ಏನಂತ ಹೇಳಿದ್ರೆ ಇಲ್ಲಿನ 13 ವರ್ಷದ ಶಾಸಕರು ಮಾಡಿದಂಥ ಒಂದು ಗನಂದಾರಿ ಕೆಲಸ ಅಂದರೆ ತಪ್ಪಾಗಲಾರ್ದು. ಏನು 13 ವರ್ಷಗಳಿಂದಲೂ ಸಹ ಕಾಮಗಾರಿ ಕಳಪೆ ಕಾಮಗಾರಿ ನಡೆಸ್ಕೊಂಡೇ ಬಂದಿದ್ದು. ಆ ಗುಂಡು ತಪ್ಪಿಸಿ ಎಲ್ಲೂ ನೋಡಿ ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ರಸ್ತೆ ಸರಿಯಾಗಿದೆ ಅಂತ ನೀವು ಮಾಧ್ಯಮದವ್ರು ಹೇಳಿದ್ರೆ ಅದನ್ನು ನಾವು ಒಪ್ಕೊಳ್ತೀವಿ. ಎಲ್ಲ ಕಳಪೆ ಕಾಮಗಾರಿ, ಎಲ್ಲನೂ ಭ್ರಷ್ಟಾಚಾರ, ಮತ್ತು ಯಾವ ಅಧಿಕಾರ ಹಿಟ್ಲರ್ ರಾಜಕೀಯ ಅಂತ ಹೇಳಿದ್ರೆ ಯಾರು ಅವ್ರಿಗೆ ಎದುರಾಳಿನೇ ಇಲ್ಲ. ನಾನು ಶಾಸಕ ಆದ್ರೇ ನಾವು ದೊಡ್ಡದು, ಶಾಸಕರ ಮೇಲೆ ಯಾರೂ ಇಲ್ಲ, ಅವ್ರನ್ನ ಕೇಳೋರೇ ಇಲ್ಲ ಅನ್ನೋ ಭಾವನೆ ಈ ಭಾಗದ ಶಾಸಕರಿಗಿದೆ. ದಯವಿಟ್ಟು ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ, ಸಾಕು ನೀವು ಬೆಳೆಸಿರುವಂಥದ್ದು. ಚುನಾವಣೆ ಗೆಲ್ತೀರಾ, ಸಂತೋಷ. ನಾವು ಸೋತಿದ್ದೀವಿ, ಅದಕ್ಕೆ ಜನರ ಆಶೀರ್ವಾದ ನಾವು ಒಪ್ಕೊಳ್ತೀವಿ. ಆದರೆ ಗೆಲ್ಲುವಾಗ ಹೆಂಗೆ ಗೆದ್ರೇನು ಅಂತದ್ದು ಗೊತ್ತಿದೆ. ನಿಮ್ಮ ರೈಟು ಲೆಫ್ಟ್ ಇದ್ಕೊಂಡು ರೌಡಿ ಮಾಡ್ತೀರಾ, ಕಳ್ಳ ಮಾಡ್ತೀರಾ, ಮತ್ತೆ ಕಾಂಪೌಂಡ್ ಅಂತ ಹೇಳ್ತೀರಾ. ನೀವೇ ಪ್ರೆಸ್ ಮೀಟ್ ಮಾಡಿ ಗೆಲ್ಲುವಂಥ ಮಾನದಂಡ ಇಟ್ಕೊಂಡು ಗೆದ್ದಿದ್ದೀರಾ, ಸಂತೋಷ. ಆ ಗೆಲುವು ತಕ್ಕಾಗೆ ಮತದಾರರು ಮತ ಹಾಕಿದಾರಲ್ಲ, ಆ ಋಣ ತೀರಿಸ್ಕೊಳ್ಳೋಂಥ ಕೆಲಸ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮಾಡಬೇಕು. ಹಾಗಾಗಿ ಅವರು ಈ ಭಾಗದಲ್ಲಿ ಏನು ಆನೇಕಲ್ ಭಾಗದಲ್ಲಿ ಹೊಸೂರು ಅಟ್ಯಾಚ್ ಇರೋದ್ರಿಂದ, ತಮಿಳುನಾಡು ಅಟ್ಯಾಚ್ ಇರೋದ್ರಿಂದ ಬೇರೆ ಅಪಘಾತದಲ್ಲೇ ಸಾಯ್ತಾ ಇಲ್ಲ ಜನ, ಕ್ಷುಲ್ಲಕ ಕಾರಣಕ್ಕೆ. ಈಗ ಇಲಾಖೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ, ಇಲಾಖೆ ಭ್ರಷ್ಟಾಚಾರನ ಶಿವಣ್ಣ ಭ್ರಷ್ಟಾಚಾರ ನನಗೆ ಗೊತ್ತಿಲ್ಲ. ಇಲಾಖೆಯಲ್ಲಿ ಈಗ ಯಾರಾದರೂ ಪೋಸ್ಟಿಂಗ್ ಮಾಡ್ಕೊಳ್ಳೋಕೆ ಬಂದರೆ ಕೋಟ್ಯಾನುಗಟ್ಟಲೆ ದುಡ್ಡು ಕೊಡಬೇಕು. ನಿಮಗೆಲ್ಲ ಗೊತ್ತಿರೋವಂಥದ್ದೇನೆ. ಕೋಟಿ ಕೊಡೋದು 2 ಕೋಟಿ ಕೊಡೋದು ಪೋಸ್ಟಿಂಗ್ ಆಗಲ್ಲ. ಆ ಪೋಸ್ಟಿಂಗ್ ತೊಗೊಂಡ್ಬಂದು ಏನು ಮಾಡ್ತಾರೆ ಅವರು? ನಮಸ್ಕಾರ ಹೊಡಿಬೇಕು. ಹಾಗಾಗಿ ಈ ಭಾಗದಿಂದ ಯಾರಾದರೂ ಮಾತಾಡಲಿ. ಇಲ್ಲೇ ನೋಡಿ ನೀವು ಒಂದು ಬೋರ್ಡ್ಗಳಿದೆ, ಅನಧಿಕೃತವಾಗಿ ಎಲ್ಲ ಬೋರ್ಡ್ ಇದೆ. ಆ ಬೋರ್ಡಲ್ಲಿ ನೋಡಿ ಏನು ಬೋರ್ಡ್ ಇದೆ ಹೇಳಿ? 25ನೇ ವರ್ಷದ ಶುಭ ವಿವಾಹದ ಸಂಭ್ರಮೋತ್ಸವ ಕಾರ್ಯಕ್ರಮ. ಆ ಬೋರ್ಡಲ್ಲಿ ನೋಡಿ ಎಷ್ಟು ಜನ ಇವರು ಆತ್ಮೀಯರು, ಪೊಲೀಸ್ ಇಲಾಖೆಗೆ ಎಷ್ಟು ಜನ ಬೇಕಾದಂಥವ್ರು, ಎಷ್ಟು ಜನ ಫೇಸ್ ವ್ಯಾಲ್ಯೂ ಇರುವಂಥದ್ದು ಬೇಕಾದಂಥವ್ರು ಅವ್ರನ್ನೆಲ್ಲ ಇಟ್ಕೊಂಡು ಸಂಘಟನೆ ಮಾಡೋದು. ಅದೇ ಈಗ ತಾಲೂಕಲ್ಲಿ ಯಾರು ಅಪಘಾತಕ್ಕೀಡಾಗವ್ರೆ, ಯಾರು ಸತ್ತವ್ರೆ, ಅದೊಂದು ಹಾಕಿ ಅದಾಗಲ್ಲ. ಶುಭ ವಿವಾಹಕ್ಕೆ ಬೋರ್ಡು, ಮದುವೆಗೆ ಬೋರ್ಡು, ಎಲ್ಲರೂ ಬೋರ್ಡೆ. ಹಾಗಾಗಿ ಈ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸ್ವಾಮಿ ಇದು ಶಿವಣ್ಣವರೇ. 13 ವರ್ಷದಿಂದ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗೆ 13 ವರ್ಷದಿಂದ ಒಂದೇ ಒಂದು ಸಮುದಾಯ ಭವನ ಕಟ್ಟೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ, ಆಗಿಲ್ಲ. ಯಾರೋ ಬೇಸ್ ಮಾಡಿಕೊಟ್ಟಿರುವಂಥದ್ದಕ್ಕೆ ನಿಮ್ಮಿಂದ ಆಗಿಲ್ಲ. ಸುಮ್ಮನೆ ಬಿಲ್ಡೋ ಬಿಟ್ಕೊಂಡು ಈಗ ಎಲ್ಲಿದ್ದೀರಿ ನೀವು? ರಾಜಭವನದಲ್ಲಿ ಇದ್ದೀರಾ ಸಚಿವರಾಗಬೇಕಂತ. ಮುಂದಿನ ಬಾರಿ 2028ಕ್ಕೂ ಇದೆ ನಿಮ್ಮ ಕತೆ. ಏನು ನಾನು ಸಚಿವನಾಗ್ಬಿಡ್ತೀನಿ, ದಲಿತರೆಲ್ಲ ಓಟ್ ಹಾಕ್ಬಿಡಿ, ಎಲ್ಲ ಸಮುದಾಯದವ್ರು ಓಟ್ ಹಾಕಿ ಗೆಲ್ಲಿಸ್ಬಿಡಿ, ನಾನು ಆನೇಕಲ್ ರಾಮರಾಜ್ಯ ಮಾಡಿಬಿಡ್ತೀನಿ ಅಂತ ಹೊರಟಿದ್ದೀರಾ. ಪ್ರಮಾಣಗಳು ಇದು ನಿಮ್ಮ ಕನಸು. ಮುಂದಿನ ದಿನಗಳಲ್ಲಿ ಮತದಾರರು ನಾವು ಯಾಕೆ 3 ವರ್ಷ ನಾವು ಬಂದು ತಮ್ಮನ್ನು ಕೇಳಿಲ್ಲ ಅಂತ ಹೇಳಿದ್ರೆ ತಮ್ಮನ್ನು
ಪ್ರತಿಭಟನೆ ಮುಖಾಂತರ ಕೇಳ್ತಾ ಇರೋ ಕಾರಣ ಏನಂದ್ರೆ ಮತದಾರ ಬಂಧುಗಳಿಗೆ ನೀವು ಮತ ಹಾಕಿದ್ದಾರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಒಂದೇ ಒಂದು ಕಾರಣದಿಂದ ನಾವು ಸುಮ್ಮನೆ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಹೇಳಿದ್ರು ಆನೇಕಲ್ ಕ್ಷೇತ್ರ ಭಗೀರಥ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನೀವು ಹೇಳ್ತಾ ಇದ್ರೆ ಭ್ರಷ್ಟಾಚಾರ ಯಾವ್ದೊಂದು ಸಾಕ್ಷಿ ಇದೆಯಾ ಸರ್? ಹಲವಾರು ಸಾಕ್ಷಿ ಕೊಡ್ತೀನಿ. ಕೆಲವೊಂದು ಕಡೆ ಈಗ ಲಕ್ಷ್ಮೀಪುರ ಮುತ್ತೂರು ರಸ್ತೆಯಲ್ಲಿ ಇದೇ ನೆಲಮಂಗಲ ಶ್ರೀನಿವಾಸ್ ಅವರು ಇದೇ ಕಾಮಗಾರಿ ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ರು. A1 ಕಾಂಟ್ರಾಕ್ಟ್ ಇರ್ಬೇಕು ಅವರು ಕೆಲಸ ಮಾಡಿದ್ರೆ ಬಿಲ್ ತಗೊಂಡಿರುವಂತ ಸಾಕ್ಷಿ ಇದೆ. ಮಾನ್ಯ ಶಿವಣ್ಣವ್ರಿಗೆ ಹೇಳಿ ಆ ಸದನದಲ್ಲಿ ಮಾತಾಡ್ತಾರೆ ಶಿವಣ್ಣವ್ರ ಪರವಾಗಿ ಶಿವಣ್ಣವ್ರ ಕಾನ್ಸ್ಟೆನ್ಸಿ ಮಾಡ್ಬೇಕಂತ ಕೆಲಸ ಮಾಡಿದ್ದಾರೆ ಮುತ್ತೂರು ಈ ರೋಡಲ್ಲಿ ಮುತ್ತೂರು ನಮ್ಮ ಲಕ್ಷ್ಮೀಪುರ ರಸ್ತೆಯಲ್ಲಿ ಮೆಟ್ಲಲ್ಲಿ ಬಿಟ್ಟಿರೋದು ಬಿಲ್ ಮಾಡಿಸ್ಕೊಂಡಿದ್ದಾರೆ. ಕೆಲಸ ಆಗಿಲ್ಲ. ಇದನ್ನ ಯಾರು ಕೇಳೋರು ಯಾರು ಇಲ್ಲ. ಅಲ್ಲ ಸಚಿವರಾದ್ರೆ ಇನ್ನು ಯಾರಾದ್ರೂ GP ಬರ್ಕೊಟ್ಟು ಆನೆಕಲ್ನ ಮಾರ್ಬೇಕಷ್ಟೇ ಶಿವಣ್ಣವರು. ಸರ್ ನೋಡಿ, ಕ್ಷುಲ್ಲಕ ಕಾರಣಕ್ಕೆ ಪೊಲೀಸ್ ಇಲಾಖೆ ಪಾಪ ಅವ್ರ ಬಗ್ಗೆ ಕೆಲವೊಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ದುಡ್ಡು ಕೊಡಿದ್ರೆ ಯಾರಾದ್ರೂ ಬರೋದು ಸಾಧ್ಯನಾ? ಬರಲ್ಲ. ಇವ್ರ ಅಧಿಕಾರದಲ್ಲಿ ಇವ್ರು ಬರ್ತಾರೆ, ಯಾರೋ ದಾರಿ ಬಿಡಪ್ಪ ಅಂದ್ರೆ ಚಾಕು ತಗೊಂಡು ಚುಸ್ತಾರೆ, ಮಾತಾಡಿದ್ರೆ ಗನ್ ತೋರಿಸ್ತಾರೆ, ಕಿಡ್ನಾಪ್ ಆಗ್ತೈತೆ, ಮರ್ಡರ್ಗಳಾಗ್ತೈತೆ. ಎಲ್ಲಿ ಕಾನೂನು ಸುವ್ಯವಸ್ಥೆ? 100% ನೋಡಿ ನಾವು ಇವತ್ತು ನಾವು ಮಾತು ಕೊಡ್ತಾ ಇದ್ದೀವಿ. ಫ್ಲೆಕ್ಸ್ ಮುಕ್ತ ಈ ಮುಕ್ತ ಏನು ಬ್ಯಾನರ್ ಅದು ಈಗ ಆಲ್ರೆಡಿ ಬೋರ್ಡಿಂಗ್ಸ್ ಇದೆ. ನೀವು ಹೇಳೋದಾದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಹಿರಿಯರೆಲ್ಲ ಕೂರಿಸಿ ಮಾತಾಡಿಸಿ ಸತ್ಯ ಹೇಳ್ತಾ ಇದ್ದೀನಿ. ಇವತ್ತು ಪ್ರಮಾಣ ಮಾಡ್ತಾ ಇದ್ವಿ. ನೀವು ಒಮ್ಮತದಲ್ಲಿ ನೀವು ಕೇಳಿ, ನೀವು ಶಾಸಕರನ್ನ ಮಾತಾಡಿ. ನಾವು ಯಾರು ಬ್ಯಾನರ್ ಫ್ಲೆಕ್ಸ್ ಹಾಕೋದೇ ಇಲ್ಲ. ನಿಮ್ಮ ಮಾತಿಗೆ ನಾವು ಸಿದ್ಧ. ಯಾವ ಪಕ್ಷ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂದರು ಪಾರ್ಟಿ ಬ್ಯಾನರ್ ನಾವು ಯಾವ್ದು ಹಾಕಲ್ಲ. ಈಗ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಆನೇಕಲ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿದ್ದು ಸತ್ಯ. ಯಾರು ಗೊತ್ತಿಲ್ದಿರ ರೈಟು ಲೆಫ್ಟು ಅವರ ಸಹೋದರರು ಸಂಬಂಧಿಕರನ್ನು ಕೂರಿಸ್ಕೊಂಡು ಕಾಂಪೌಂಡ್ ಹಾಕೋನು, ರೌಡಿ ಶೀಟ್ರು, ಅದು ಇದು ಇನ್ನೊಂದು ಮತ್ತೊಂದು ಕ್ಷುಲ್ಲಕ ಕಾರಣಕ್ಕೆ ಈ ಕ್ಷೇತ್ರ ಜನಕ್ಕೆ ಮುಂಕುಬುದಿಯನ್ನು ಹೆಚ್ಚಿ ಗೆದ್ದಂಥದ್ರಲ್ಲಿ ಮೊದಲನೇವ್ರು ಶಿವಣ್ಣನೇ. ಹಾಗಾಗಿ ಶಿವಣ್ಣವ್ರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ಯಾರು ರೌಡಿ ಶೀಟ್ರು, ಯಾರು ಕಾಂಪೌಂಡ್ ಹಾಕವ್ರೆ, ಯಾರ ಜೊತೆಲವ್ರೆ. ನೀವು ಬ್ಯಾನರ್ ಫ್ಲೆಕ್ಸ್ಗಳಲ್ಲಿ ನೋಡ್ಕೊಂಬನ್ನಿ. ಈಗ ಯಾರು ಆಗ್ತಾ ಇದ್ದಾರೆ ಬ್ಯಾನರ್ ಫ್ಲೆಕ್ಸ್ಗಳಲ್ಲಿ ಮಾಧ್ಯಮದವ್ರು ನೋಡ್ಕೊಂಬನ್ನಿ. ನಾವು ರೌಡಿಸಮ್ ಮಾಡುವಂಥ ಅವಶ್ಯಕತೆನೂ ಇಲ್ಲ, ಕಾಂಪೌಂಡ್ ಹಾಕೋಂಥ ಅವಶ್ಯಕತೆನೂ ಇಲ್ಲ. ನಾವು ಜನಗಳ ಮಧ್ಯೆನೇ ಇರುವಂಥದ್ದು. ಯಾರ್ಯಾರು ಮಾಡೋರು ಅಂತ ಅವರು ಒಂದ್ಸರಿ ಯೋಚನೆ ಮಾಡಲಿ ಶಿವಣ್ಣವರು.